ನಮಸ್ಕಾರ ವೀಕ್ಷಕರೇ, HTV ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅದ್ವಿಕಾ. ಮುದಗಲ್ ಪಟ್ಟಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕರಿಯಪ್ಪ ತಾತ ಕೊರವರ ಕಣಿವಾದನ ಸಂಘ ಆಮದಿಹಾಳ ಇವರ ಸಂಯೋಗದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಮುದಗಲ್ ಹೋಬಳಿ ಗ್ರಾಮೀಣ ಮಟ್ಟದ ಜಾನಪದ ಕಲಾ ಸಂಭ್ರಮ ಕಾರ್ಯಕ್ರಮವನ್ನು ಅಂಕಲಿಮಠದ ಫಕೀರೇಶ್ವರ ಶ್ರೀಗಳು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಪುರಸಭೆ ರಂಗಮಂದಿರದಿಂದ ಪ್ರಮುಖ ಬೀದಿಗಳಲ್ಲಿ ಕಲಾ ತಂಡಗಳ ಮೆರವಣಿಗೆಗೆ ಮಾಜಿ ಶಾಸಕ ಡಿ.ಎಸ್. ಹೂಲಗೇರಿ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಗೌಡೂರು ಅವರು ಇತ್ತೀಚಿನ ದಿನಗಳಲ್ಲಿ ಜಾನಪದ ಕಲೆಗಳಾದ ಯಕ್ಷಗಾನ, ಹಗಲು ವೇಷ, ಸೋಭಾನಪದ, ಕಣಿವಾದನ, ಹಂತಿಪದ, ವೀರಗಾಸೆ ಸೇರಿದಂತೆ ಇತರೆ ಜನಪದ ಕಲೆಗಳು ಮರೆಯಾಗುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವುಗಳು ಮುಂದಿನ ಪೀಳಿಗೆಗಳಿಗೆ ಇಂತಹ ಜಾನಪದ ಕಲೆಗಳನ್ನು ಯುವ ಜನಾಂಗಕ್ಕೆ ತಿಳಿಸಿಕೊಡಬೇಕು. ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿಲ್ಲಿ, ಆದರೆ ಕೆಲವರನ್ನು ಮಾತ್ರ ಕೈಬೀಸಿ ಕರೆಯುತ್ತಿದೆ. ಅಂಥದರಲ್ಲಿ ಆಮದಿಹಾಳ ಗ್ರಾಮದ ಕಣಿವಾದನ ಕಲೆಗಾರ ಲಂಕೆಪ್ಪ ಭಜಂತ್ರಿ ಮಾತ್ರ ಅಪರೂಪ. ಹಿಂದಿನ ಕಾಲದ ಹಿರಿಯರು ಪರಿಸರವನ್ನು ನೋಡಿ ಕಲಿತು ಜನಪದವನ್ನು ರಚನೆ ಮಾಡುತ್ತಿದ್ದರು. ಜನಪದ ತಾಯಿ ಬೇರು. ಈ ನಿಟ್ಟಿನಲ್ಲಿ ಕಲೆಯನ್ನು ಉಳಿಸಬೇಕೆಂದರು. ಸುಮಾರು 10ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಿದ್ದವು. ಜೋಗತಿ ನೃತ್ಯ ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ದುರಗಪ್ಪ ಕಟ್ಟಿಮನಿ, ಉಪತಹಶೀಲ್ದಾರ್ ತುಳುಜಾರಾಮಸಿಂಗ್, ತಬಲಾ ವಾದಕ ಶರಣಪ್ಪ ಗೋನಾಳ, ಲಿಂಗಸ್ಗೂರು ನಗರ ಯೋಜನಾ ಪ್ರಾಧಿಕಾರ ಅಧಿಕಾರಿ ಪರಶುರಾಮ ಕಟ್ಟಿಮನಿ ಸೇರಿದಂತೆ ಮುಂತಾದವರು ಇದ್ದರು. ಮುದಗಲ್ ಜನರಿಗೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಅಥವಾ ಒಂದು ಜಾನಪದ ಒಂದು ಕಲೆ ಏನು, ಸಾಹಿತ್ಯ ಏನು ಅಂತಕ್ಕಂಥದ್ದನ್ನ ಜನರಿಗೆ ಪರಿಚಯ ಮಾಡಿಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಂದ್ ಕಡೆ ಒಂದು ಮಾತು ಬರುತ್ತೆ, ಏನಪ್ಪ ಅಂತ ಹೇಳಿದ್ರೆ, ಮರೆಯಬಾರದು ಕಷ್ಟದಲ್ಲಿ ನೆರವಾದವರನ್ನ, ಮರೆಯಬಾರದು ಕಷ್ಟದಲ್ಲಿ ದೂರವಾದವರನ್ನು, ಮರೆಯಬಾರದು ಕಷ್ಟದಲ್ಲಿ ನಕ್ಕು ನೂಕಿದವರನ್ನ, ಮರೆಯಬಾರದು ಈ ಮೂವರನ್ನ ಮುದ್ದು ರಾಮ ಅಂತ ಹೇಳಿ ಕೆ.ಸಿ. ಶಿವಪ್ಪ ಅವರು ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೊಂದೆರಡು ಸೇರಿಸ್ಕೊಳ್ಬೋದು ನಾವು. ಮರೆಯಬಾರದು ನಾವು ಹುಟ್ಟಿ ಬೆಳೆದ ಊರನ್ನ, ಜೊತೆಗೆ ಮರೆಯಬಾರದು ನಮ್ಮ ಒಂದು ಸಂಸ್ಕೃತಿ ಪರಂಪರೆಯನ್ನ ಅಂತ. ಅದನ್ನು ನಾವು ಯಾರೂ ಮರಿಬಾರ್ದು. ಯಾಕಂದ್ರೆ ಒಬ್ಬ ಹಿಂದಿನ ಕಾಲದಲ್ಲಿ ಎಷ್ಟೋ ಹಳ್ಳಿಗಳಿಂದ ಜನರ ಬಾಯಿಯಿಂದ ಬಾಯಿಗೆ ಬಂದಂಥದ್ದು ಯಾವುದಾದ್ರೂ ಕಲೆ ಇತ್ತು ಅಂತಂದ್ರೆ ಅದು ಜನಪದ ಕಲೆ ಅನ್ನುವಂಥದ್ದನ್ನು ಯಾರೂ ಮರಿಬಾರ್ದು. ಯಾಕಂದರೆ ಮಲ್ಲಿಕಾರ್ಜುನ್ ಗೌಡರು ಮಾತಾಡಿದ್ದಾರೆ, ಎಷ್ಟೆಲ್ಲ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಆಧುನಿಕ ವಿಜ್ಞಾನ ಯುಗದಲ್ಲಿ ಕಾಲಿಟ್ಟರೂ ಸಹ ಹಿಂದೆ ನಡೆದಿರ್ತಕ್ಕಂಥ ಇಂಥ ಒಂದು ಕಲೆಯನ್ನು ನಾವು ಉಳಿಸ್ಕೊಂಡು ಹೋದಾಗ ಮಾತ್ರ ನಾವು ಭಾರತೀಯರ ಸಂಸ್ಕೃತಿಯನ್ನು ಉಳಿಸ್ಕೊಟ್ಟಂತಂಗೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಯಾಕಂದರೆ ಎಷ್ಟೋ ಜನ ಇಂಥ ಒಂದು ಕಾರ್ಯಕ್ರಮಗಳಿಗೆ ಒತ್ತನ್ನು ಕೊಡಬೇಕು. ಅದಕ್ಕಾಗಿ ಒಂದು ಸಾರಿ ಏನಾಗಿತ್ತು ಅಂತಂದ್ರೆ, ಅಕ್ಬರ್ನ ಆಸ್ಥಾನದಲ್ಲಿ ಅವರ ರಾಜನ ಮಗ ತೀರ್ಕೊಂಡಿರ್ತಾನೆ. ಆ ಸಂದರ್ಭದೊಳಗ ರಾಜನ ಮಗ ತೀರ್ಕೊಂಡಾಗ ರಾಜ ಅಕ್ಬರನನ್ನು ಕರೆಸ್ತಾನೆ. ಕರೆಸಿ ಏನು ಮಾಡಬೇಕು ಅಂತ ಕೇಳ್ತಾನೆ. ಏನಪ್ಪ ನನ್ನ ಮಗ ಸತ್ಬಿಟ್ಟನ ಅಕ್ಬರ, ಏನು ಮಾಡಬೇಕು ಅಂತ ಕೇಳ್ತಾನೆ. ಅವಾಗ ರಾಜ ಹೇಳ್ತಾನಂತ, ಅಕ್ಬರ್ನೂ ಹೇಳ್ತಾನ, ಆಯಿತು ಏನಾದರೂ ಮಾಡಿ ಯಾರು ಈ ಮಗುವನ್ನು ಬದುಕಿಸ್ಕೊಡ್ತೀರಿ ಅವರಿಗೆ ನಾನು ಅವ ಕೇಳಿದಷ್ಟು ಸಂಪತ್ತನ್ನು ಕೊಡ್ತೀನಿ ಅಂತೇಳಿ ಆದೇಶವನ್ನು ಹೊರಡಿಸ್ತಾನೆ. ಆ ಸಂದರ್ಭದೊಳಗೆ ಏನಾಗುತ್ತಂತಂದ್ರೆ
ಅಕ್ಬರ ಎಲ್ಲ ತನ್ನ ರಾಜ್ಯದಲ್ಲಿರುವಂಥ ವ್ಯಾಪ್ತಿಗೆ ಬರುವಂಥ ಎಲ್ಲರನ್ನ ಡಾಕ್ಟ್ರನ್ನ ಎಲ್ಲರನ್ನ ಕರೆಸ್ತಾನೆ. ಕರೆಸಿ ಒಬ್ಬೊಬ್ಬರಾಗಿ ಆ ಮಗುವನ್ನು ನೋಡೋದು ಆಯಿತು ಅಂತೇಳಿ ಹೊರಗೆ ಬಂದು ಇಲ್ಲ ನಮ್ಮಿಂದ ಬದುಕ್ಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬ ಸಂಗೀತಗಾರ ಬರ್ತಾನೆ ಕೊನೆಯದಾಗಿ, ಅವನ ಹೆಸರು ತೇನ್ ಸಿಂಗ್ ಅಂತ. ಬಂದ್ಬಿಟ್ಟು ಅವನು ಹೇಳ್ತಾನ ರಾಜನಿಗೆ ಹೋಗಿ, ಅಕ್ಬರ್ಗೆ ಹೇಳ್ತಾನ, ರಾಜಗನೇ ಹೇಳ್ತಾನ, ಇಲ್ಲ ನಾನು ಬದುಕಿಸ್ತೀನಿ ಮಗನ ಅಂತ ಹೇಳ್ತಾನೆ. ಅವಾಗ ಅವರು ಆಶ್ಚರ್ಯ ಪಡ್ತಾರೆ, ಯಾಕ ಹೆಂಗ್ ಬದುಕಿಸ್ತಿ ಅಂತೇಳಿ ಅವ್ರಿಗೆ ಸಂಹಾರ ಮಾಡಿ ನಮಗೆ ಅಪಮಾನ ಮಾಡವೆಂದು ಮೂರ್ಖ. ಸತ್ತ ಹೆಣ್ಣನ್ನು ತಿಂದು ಸೊತ್ತಿಗೆಯಲ್ಲಿ ಮಾತನಾಡಬೇಡ. ಇನ್ನ ಮೇಲೆ ಉಳಿಗಾಲವಿಲ್ಲ. ನಿನ್ನ ಮೊದಲು ಒಂದು ಸಣ್ಣ ಮೇಲೆ ತಕ್ಕ ಬರಬೇಡ.
ಎಲ್ಲಮ್ಮನಾಗಿ ಹೌದೇನಪ್ಪ ನಿನ್ನ ಮದುವೆಯ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ಅಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟರವ್ವ ಜಮದಗ್ನಿಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ರೇಣುಕರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ರೇಣುಕರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ಹುಟ್ಟಿ ಬಂದ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಹಾಗೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಬೆಣ್ಣೆ ಬೇಡ ಮಗನ ಬೆಣ್ಣೆ ಕೊಡುವ ಹಬ್ಬದಲ್ಲಿ ಹಡದ ತಾಯಿಯ ಕೇಳನಲ್ಲಿ ಹಡದ ತಾಯಿಯ ಕೇಳನಲ್ಲಿ ತಾಯಿಯ ಜನ್ಮ ಪಡೆದ ಹೊಟ್ಟೆ ಬಂದೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಎಲ್ಲಮ್ಮನಾಗೆ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಆಗಿತ್ತು ಇವತ್ತಿನ HTV ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು.